ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಕ್ರೈಮ್ ಸ್ಟೋರೀಸ್ ಅಂದರೆ ಕತ್ಲಲ್ಲಿ ನಡೆಯುತ್ತೆ ಅಥವಾ ಬೇರೆಲ್ಲೋ ನಡೆಯುತ್ತೆ ಅಂತ ಅನ್ಕೋತೀವಿ. ಆದರೆ ಇವತ್ತು ನಾನು ಹೇಳೋ ಕತೆ ನಡೆದಿದ್ದು ಬೆಂಗಳೂರಿನ ಅತ್ಯಂತ ಶ್ರೀಮಂತ ಏರಿಯಾದಲ್ಲಿ, ರಿಚ್ಮಂಡ್ ಟೌನ್ನಲ್ಲಿ. ಈ ಕಥೆಯ ನಾಯಕಿ ಹೆಸರು ಶಕೇರೆ. ಇವರು ಸಾಮಾನ್ಯ ಮಹಿಳೆ ಅಲ್ಲ, ಮೈಸೂರು ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಮೊಮ್ಮಗಳು. ಯೋಚನೆ ಮಾಡಿ, ಹುಟ್ಟುತ್ತಾನೆ ಬಾಯಲ್ಲಿ ಬೆಳ್ಳಿ ಚಮಚ ಅಲ್ಲ, ಚಿನ್ನದ ಚಮಚ ಇಟ್ಕೊಂಡು ಹುಟ್ಟಿದವರು. ನೋಡೋಕೆ ಮಹಾರಾಣಿ ಥರ ಇದ್ದರು. ಕೋಟ್ಯಾಂತರ ರೂಪಾಯಿ ಆಸ್ತಿ ಕೂಡ ಇತ್ತು. ಬೆಂಗಳೂರಿನಲ್ಲಿ 81 ಅಶೋಕನಗರದಲ್ಲಿ ಒಂದು ಬಂಗ್ಲೆ ಇತ್ತು. ಪಾರ್ಟಿ, ಕಾರು, ಲೈಫ್ ಅಂದರೆ ಹೀಗಿರಬೇಕು ಅನ್ನೋ ಹಾಗಿತ್ತು. ಅವರಿಗೆ ಮದುವೆ ಆಗಿತ್ತು. ಅಕ್ಬರ್ ಖಲೀಲಿ ಅನ್ನೋ IFS ಆಫೀಸರ್ ಜೊತೆ 4 ಹೆಣ್ಣು ಮಕ್ಕಳಿದ್ದರು. ಎಲ್ಲ ಚೆನ್ನಾಗಿತ್ತು. 1980ವರೆಗೂ ಅವರ ಲೈಫ್ ಒಂದು ಸುಂದರವಾದ ಕನಸಿನ ಹಾಗಿತ್ತು. ಆದರೆ ಆ ಅರಮನೆ ಅಂತ ಮನೆಗೆ ಒಬ್ಬ ರಾಕ್ಷಸ ಎಂಟ್ರಿ ಕೊಡ್ತಾನೆ. ಅವನು ಬರೋವಾಗ ಕೈಯಲ್ಲಿ ಏನೂ ಇರಲಿಲ್ಲ, ಆದರೆ ಅವನು ಆ ಮನೆಯ ನೆಮ್ಮದಿಯನ್ನೇ ನುಂಗಿ ನೀರು ಕುಡಿದ. ಅವನ ಹೆಸರು ಶ್ರದ್ಧಾನಂದ. ಈ ಶ್ರದ್ಧಾನಂದ ಅನ್ನೋ ವ್ಯಕ್ತಿ ಮೂಲತಃ ಮಧ್ಯಪ್ರದೇಶದವನು. ಇವನ ಅಸಲಿ ಹೆಸರು ಮುರಳಿ ಮನೋಹರ್ ಮಿಶ್ರಾ. ಇವನು ಮೊದಲು ರಾಂಪುರದಲ್ಲಿ ಒಂದು ಬಂಗ್ಲೆಯಲ್ಲಿ ಕೆಲಸದವನಾಗಿ ಸೇರಿಕೊಂಡಿದ್ದ. ನಂತರ ಬೆಂಗಳೂರಿಗೆ ಬಂದ. ಇಲ್ಲಿ ಬಂದು ತಾನೊಬ್ಬ ಸ್ವಾಮೀಜಿ, ತನಗೇನೋ ದೈವಶಕ್ತಿ ಇದೆ ಅಂತ ಬಿಲ್ಡಪ್ ಕೊಡೋಕ್ಕೆ ಶುರು ಮಾಡಿದ. ಶಕೇರೆ ಅವರಿಗೆ ಸ್ವಲ್ಪ ಮಾಡರ್ನ್ ಲೈಫ್ ಇಷ್ಟ ಆದರೂ ದೈವ ಭಕ್ತಿ ಇತ್ತು. ಯಾವಾಗ ಶಕೇರೆ ಮತ್ತು ಅವನ ಗಂಡನ ಮಧ್ಯೆ ಸಣ್ಣ ಪುಟ್ಟ ಜಗಳ ಶುರುವಾಯಿತೋ, ಈ ಶ್ರದ್ಧಾನಂದ ಅದನ್ನೇ ಅಡ್ವಾಂಟೇಜ್ ತಗೊಂಡ. ಅವನು ಶಕೇರೆ ಹತ್ರ ಬಂದು, ನಾನು ಪೂಜೆ ಮಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ ಅಂತ ನಂಬಿಸಿದ. ನೋಡ್ತಾ ನೋಡ್ತಾ ಶಕೇರೆ ಅವರಿಗೆ ಈ ಸ್ವಾಮೀಜಿ ಮೇಲೆ ನಂಬಿಕೆ ಜಾಸ್ತಿ ಆಯಿತು. ಎಷ್ಟು ಮಟ್ಟಿಗೆ ಅಂದರೆ 1985ರಲ್ಲಿ ಶಕೇರೆ ತಮ್ಮ ಗಂಡನಿಗೆ ಡಿವೋರ್ಸ್ ಕೊಟ್ಟರು. ಅದಾದ ಮೇಲೆ ನಡೆದಿದ್ದು ಇನ್ನೂ ದೊಡ್ಡ ಆಘಾತ. ಆ ಮಹಾರಾಣಿ ಅಂತ ಮಹಿಳೆ ಕೆಲಸದವನಾಗಿದ್ದ ಶ್ರದ್ಧಾನಂದನನ್ನು ಮದುವೆಯಾದರು. ಊರು ಜನ ಎಲ್ಲ ಆಡ್ಕೊಂಡ್ರು, ಇದೇನಿದು ಹುಚ್ಚಾಟ, ಎಲ್ಲಿ ದಿವಾನರ ಮೊಮ್ಮಗಳು, ಎಲ್ಲಿ ಈ ನಕಲಿ ಸ್ವಾಮೀಜಿ ಅಂತ. ಆದರೆ ಶಕೇರೆ ಪ್ರೀತಿಯಲ್ಲಿ ಕುರುಡಿಯಾಗಿದ್ದರು. ಅವರು ತನ್ನ 4 ಮಕ್ಕಳನ್ನು ದೂರ ಮಾಡಿದರು. ಆ ದೊಡ್ಡ ಬಂಗ್ಲೆಯಲ್ಲಿ ಶಕೇರೆ ಮತ್ತು ಶ್ರದ್ಧಾನಂದ ಇಬ್ಬರೇ ಇರೋಕೆ ಶುರು ಮಾಡಿದರು. ಮೇ 1991. ಸಡನ್ ಆಗಿ ಶಕೇರೆ ಕಾಣೆಯಾಗ್ತಾರೆ. ಅವರ ಮಗಳು ಸಭಾ ಫೋನ್ ಮಾಡ್ತಾರೆ. ಅಮ್ಮ ಫೋನ್ ಪಿಕ್ ಮಾಡಲ್ಲ. ಮನೆಗೆ ಬಂದರೆ ವಾಚ್ಮ್ಯಾನ್ ಒಳಗೆ ಬಿಡಲ್ಲ. ಶ್ರದ್ಧಾನಂದನ ಕೇಳಿದರೆ ಅವನು ವಿಚಿತ್ರವಾಗಿ ಉತ್ತರ ಕೊಡ್ತಾನೆ. ಅಮ್ಮ ಲಂಡನ್ಗೆ ಹೋಗಿದ್ದಾರೆ, ಬಿಸ್ನೆಸ್ ಟ್ರಿಪ್ ಅಂತಾನೆ. ಸ್ವಲ್ಪ ದಿನ ಬಿಟ್ಟು ಕೇಳಿದರೆ ಅಮ್ಮ ಅಮೇರಿಕಾಗೆ ಹೋಗಿದ್ದಾರೆ. ಮತ್ತೆ ಕೆಲ ದಿನ ಬಿಟ್ಟು ಅಮ್ಮ ಪ್ರೆಗ್ನೆಂಟ್ ಆಗಿದ್ದಾರೆ, ಹೈದರಾಬಾದ್ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತಾನೆ. ಮಗಳು ಸಭಾಗೆ ಡೌಟ್ ಬರುತ್ತೆ. ಒಬ್ಬ ಮನುಷ್ಯ ಒಂದೇ ಸಮಯದಲ್ಲಿ ಲಂಡನ್, ಅಮೇರಿಕಾ, ಹೈದರಾಬಾದ್ನಲ್ಲಿ ಇರೋಕ್ಕೆ ಹೇಗೆ ಸಾಧ್ಯ? ಸಭಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಆದರೆ ಶ್ರದ್ಧಾನಂದ ತುಂಬ ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿಯಾಗಿದ್ದ. ಪೊಲೀಸರು ಕಂಪ್ಲೇಂಟ್ ತಗೊಳ್ಳಲ್ಲ. ಗಂಡ ಹೆಂಡತಿ ಜಗಳ ಇರ್ಬೋದು ಬಿಡಮ್ಮ ಅಂತ ಕಳಿಸ್ತಾರೆ. ಹೀಗೆ 1 ತಿಂಗಳಲ್ಲ, 1 ವರ್ಷ ಅಲ್ಲ, ಬರೋಬ್ಬರಿ 3 ವರ್ಷ ಕಳೆಯುತ್ತೆ. ಶಕೇರೆ ಅವರ ಸುಳಿವು ಇರಲ್ಲ. ಆಸ್ತಿ ಎಲ್ಲ ಶ್ರದ್ಧಾನಂದನ ಹೆಸರಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಬೆಂಗಳೂರಿನ ಜನ ಅಂದುಕೊಂಡ್ರು ಶಕೇರೆ ನಿಜವಾಗ್ಲೂ ವಿದೇಶದಲ್ಲಿ ಸೆಟಲ್ ಆಗಿರಬೇಕು ಅಂತ. ಆದರೆ ಒಬ್ಬ ಪೊಲೀಸ್ ಆಫೀಸರಿಗೆ ಮಾತ್ರ ಡೌಟ್ ಇತ್ತು. 1994ರಲ್ಲಿ ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಈ ಕೇಸ್ ತಗೊಳುತ್ತೆ. ಅವರು ನೇರವಾಗಿ ಶ್ರದ್ಧಾನಂದನನ್ನ ಅರೆಸ್ಟ್ ಮಾಡಲಿಲ್ಲ. ಮೊದಲು ಆ ಮನೆಯ ಕೆಲಸದವರನ್ನ ಪ್ರಶ್ನೆ ಮಾಡಿದ್ರು. ಒಬ್ಬ ಕೆಲಸದವನು ಒಂದು ಕ್ಲೂ ಕೊಟ್ಟ. ಸರ್, 3 ವರ್ಷದ ಹಿಂದೆ ಮೇ ತಿಂಗಳಲ್ಲಿ ಸ್ವಾಮೀಜಿ ದೊಡ್ಡ ಮರದ ಪೆಟ್ಟಿಗೆ ಮಾಡಿಸಿದ್ರು, ಅದಕ್ಕೆ ಗಾಲಿಗಳನ್ನು ಹಾಕ್ಸಿದ್ರು ಅಂತ. ಇನ್ನೊಬ್ಬ ಕೆಲಸದವನು ಹೇಳ್ದ, ಸರ್, ಅದೇ ಟೈಮಲ್ಲಿ ಬೆಡ್ರೂಮ್ ಪಕ್ಕದಲ್ಲಿರೋ ಜಾಗದಲ್ಲಿ ಟೈಲ್ಸ್ ಹಾಕ್ಸಿದ್ರು, ರಾತ್ರೋರಾತ್ರಿ ಎಲ್ಲ ಕೆಲಸ ನಡೀತು ಅಂತ. ಪೊಲೀಸರಿಗೆ ಡೌಟ್ ಬಂತು. ಪೆಟ್ಟಿಗೆ ಯಾಕೆ ಬೇಕಿತ್ತು? ಪೊಲೀಸರು ಶ್ರದ್ಧಾನಂದನನ್ನ ಎತ್ತಾಕೊಂಡು ಬಂದ್ರು. ಸ್ಟೇಷನ್ನಲ್ಲಿ ಸರಿಯಾಗಿ ಮಸಾಜ್ ಮಾಡಿದ್ರು. ಅವನು ಬಾಯಿ ಬಿಟ್ಟ ಸತ್ಯ ಕೇಳಿ ಇಡೀ ಕರ್ನಾಟಕವೇ ಬೆಚ್ಚಿ ಬಿತ್ತು. ಅವನು ಹೇಳ್ದ, ಅವಳು ಲಂಡನ್ನಲ್ಲಿ ಇಲ್ಲ, ಅಶೋಕನಗರದ ಮನೆಯಲ್ಲೇ ಇದ್ದಾಳೆ. ಪೊಲೀಸರು ಕೇಳ್ತಾರೆ, ಮನೆಯಲ್ಲಿ ಎಲ್ಲಿದ್ದಾಳೆ? ಶ್ರದ್ಧಾನಂದ ಹೇಳ್ತಾನೆ, ಮನೆಯ ಅಂಗಳದ ಕೆಳಗೆ ಮಲಗಿದ್ದಾಳೆ. ಪೊಲೀಸರು, ಮ್ಯಾಜಿಸ್ಟ್ರೇಟ್, ಡಾಕ್ಟರ್ಸ್ ಮತ್ತು ಮಗಳು ಸಭಾ ಎಲ್ಲರೂ ಆ ಮನೆಗೆ ಹೋದ್ರು. ಶ್ರದ್ಧಾನಂದ ತೋರಿಸಿದ ಜಾಗದಲ್ಲಿ ಅಗಿಯೋಕೆ ಶುರು ಮಾಡಿದ್ರು. ಅದು ಮನೆಯ ಹೊರಗಡೆ ಇರೋ ಸುಂದರವಾದ ಹೂವಿನ ಕುಂಡಗಳ ಜಾಗ. ಟೈಲ್ಸ್ ಹೊಡೆದ್ರು, ಮಣ್ಣು ತೆಗೆದ್ರು,
ಸುಮಾರು 10 ಅಡಿ ಆಳ ಹೋದ ಮೇಲೆ ಒಂದು ದೊಡ್ಡ ಮರದ ಪೆಟ್ಟಿಗೆ ಸಿಕ್ತು. ಆ ಪೆಟ್ಟಿಗೆಯ ಮೇಲೆ ಒಂದು ಬೆಡ್ಶೀಟ್ ಹೊದಿಸಲಾಗಿತ್ತು. ಪೊಲೀಸರು ಆ ಪೆಟ್ಟಿಗೆ ಓಪನ್ ಮಾಡಿದ್ರು. ಅದರ ಒಳಗೆ ಒಂದು ಅಸ್ಥಿಪಂಜರ. ಅದರ ಮೇಲೆ ಉದ್ದನೆಯ ಸುಂದರವಾದ ಕೂದಲು ಹಾಗೇ ಇತ್ತು. ಕೈಯಲ್ಲಿ ಬಳೆಗಳಿದ್ವು. ಮೈಮೇಲೆ ಶಕೆರೆ ಅವರಿಗೆ ಇಷ್ಟವಾಗಿದ್ದ ನೈಟಿ ಇತ್ತು. ಮಗಳು ಸಭಾ ಆ ಬಳೆಗಳನ್ನ ನೋಡಿ ಜೋರಾಗಿ ಕಿರಿಚಿಕೊಂಡು ಹತ್ತರು. ಅದು ಅವರ ತಾಯಿಯೇ. ಕೊಲೆ ಹೇಗಾಯ್ತು? ಮೇ 28, 1991. ಶ್ರದ್ಧಾನಂದ ಶಕೇರೆ ಅವರಿಗೆ ಟೀನಲ್ಲಿ ನಿದ್ದೆ ಮಾತ್ರೆ ಕೊಡ್ತಾನೆ. ಅವರು ಪ್ರಜ್ಞೆ ತಪ್ಪಿ ಬಿದ್ದಾಗ ಅವರನ್ನು ಎತ್ತಿಕೊಂಡು ಹೋಗಿ ಜೀವಂತವಾಗಿಯೇ ಆ ಪೆಟ್ಟಿಗೆಯಲ್ಲಿ ಹಾಕ್ತಾನೆ. ಆ ಪೆಟ್ಟಿಗೆಯನ್ನು ಮುಚ್ಚಿ ಮಣ್ಣಿನ ಆಳದಲ್ಲಿ ಹೂತು ಹಾಕ್ತಾನೆ. ಯೋಚನೆ ಮಾಡಿ, ಶಕೇರೆ ಅವರಿಗೆ ಎಚ್ಚರ ಆದಾಗ ಅವರು ಸಮಾಧಿ ಒಳಗೆ ಇದ್ರು. ಕತ್ತಲು, ಉಸಿರಾಡೋಕೆ ಗಾಳಿ ಇಲ್ಲ. ಕಿರುಚಿದ್ರೆ ಯಾರೂ ಕೇಳಲ್ಲ. ಆ ರಾಕ್ಷಸ ಶ್ರದ್ಧಾನಂದ ತನ್ನ ಹೆಂಡತಿಯ ಸಮಾಧಿ ಮೇಲೆ ಪಾರ್ಟಿ ಮಾಡ್ತಿದ್ದ, ಡ್ಯಾನ್ಸ್ ಮಾಡ್ತಿದ್ದ. ಶಕೇರೆ ಸತ್ತು 3 ವರ್ಷ ಆಗಿತ್ತು. ಅವರನ್ನ ಹುಡುಕಿಕೊಂಡು ಲಂಡನ್, ಅಮೆರಿಕ ಅಂತ ಅಲೆದಿದ್ರು. ಆದರೆ ಅವರು ಮಲಗಿದ್ದಿದ್ದು ಸ್ವಂತ ಮನೆಯ ಅಂಗಳದಲ್ಲಿ. ಶ್ರದ್ಧಾನಂದನಿಗೆ ಕೋರ್ಟು ಜೀವಾವಧಿ ಶಿಕ್ಷೆ ಕೊಡ್ತು. ಸುಪ್ರೀಂ ಕೋರ್ಟ್ ಇದನ್ನ ಅಪರೂಪದ ಪ್ರಕರಣ ಅಂತ ಕರೆದಿದೆ. ಹಣದ ಆಸೆಗಾಗಿ, ಪ್ರೀತಿಯ ಮೋಸಕ್ಕಾಗಿ ಒಬ್ಬ ರಾಕ್ಷಸ ಎಂಥ ಕೆಲಸ ಮಾಡಿದ ನೋಡಿ. ಶಕೇರೆ ಕಲೀಲಿ ಇವತ್ತು ನಮ್ಮ ಜೊತೆ ಇಲ್ಲ. ಆದರೆ ಆ ಮನೆಯ ಗೋಡೆಗಳು ಇವತ್ತಿಗೂ ಆ ಕರಾಳ ರಾತ್ರಿಯ ಕತೆ ಹೇಳ್ತವೆ. ಸ್ನೇಹಿತರೆ, ಯಾರನ್ನಾದರೂ ನಂಬುವಾಗ ಹುಷಾರಾಗಿರಿ. ಮುಖಕ್ಕೆ ಬಣ್ಣ ಬಳಿದುಕೊಂಡು ಬರೋರೆಲ್ಲ ಒಳ್ಳೆಯವರಲ್ಲ. ಈ ರಿಯಲ್ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.